ಮಾಡ್ಬೋದು ಅಂತ. ಅದಕ್ಕೆ ನಾವು ಜಪಾಯ್ಗೋ ಅನ್ನೋ ಒಂದು ಸಂಸ್ಥೆಗೆ ಕೈ ಜೋಡಿಸಿದ್ದೇವೆ. HTR ಫೌಂಡೇಶನ್ ನಮ್ಮ ಸಂಸ್ಥೆ, ಹಾಗೂ ಡೋಟೋ ಹೆಲ್ತ್ ಕೇರ್ ಮದರ್ ಅನ್ನೋದು ಡಾಕ್ಟರ್ ಶಾಂತನು ಪಾಠಕ್ ಅವರ ಸಂಸ್ಥೆಯಿಂದ ಎಲ್ಲ ಪುಟ್ಪುಟಾಣಿ ಡಿವೈಸಸ್, ಟೆಕ್ನಾಲಜಿನೇ ನಮಗೆ ಮೇನ್. ಯಾಕಂದರೆ ಇದು ದೊಡ್ಡ ನಮಗೆ ನರ್ಸಿಂಗ್ ಹೋಮೇ ಬೇಕು, ದೊಡ್ಡ ಲ್ಯಾಬೊರೇಟ್ರಿ ಬೇಕು, ಅದಿಲ್ಲದೆ ನಮಗೆ ಮಾಡೋಕ್ಕೆ ಆಗಲ್ಲ ಕೆಲಸ ಅಂದರೆ ಯಾರಿಗೂ ನಾವು ಈ ಅನುಕೂಲನ ಅವೈಲೇಬಲ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಯಾವುದು ರೀತಿ ಈಗ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಮನೇಲೇ ಕೂತ್ಕೊಂಡು ಎಲ್ಲ ನಮ್ಮದು ಸ್ವಿಗ್ಗಿ ಝೊಮ್ಯಾಟೊ ಬರೋ ಥರ ಮನೇಲೇ ಕೂತ್ಕೊಂಡು ಅವ್ರಿಗೆ ಹೆಲ್ತ್ ಎಷ್ಟು ಚೆನ್ನಾಗಿ ನಾವು ಮಾಡಿಕೊಡ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ABC ಅನ್ನೋ ಈ ವೆಲ್ನೆಸ್ ಆನ್ ವೀಲ್ಸ್ ಅನ್ನೋ ಕಾರ್ಯಕ್ರಮನ ಶುರು ಮಾಡಿದ್ದೇವೆ. ಈ ವೀಲ್ ಆಫ್ ವೆಲ್ನೆಸ್ಸಲ್ಲಿ ಈ ಒಂದು ಬ್ಲಡ್ ಪ್ರೆಷರ್ ಇರ್ಬೋದು, ಬ್ಲಡ್ ಶುಗರ್ ಇರ್ಬೋದು, ಹಿಮೋಗ್ಲೋಬಿನ್, ಮತ್ತು ಬಾಡಿ ವೆಯ್ಟ್ ಆ್ಯಂಡ್ ಹೈಟ್, ಮತ್ತು ಕ್ಯಾನ್ಸರ್ ಕೇರ್, ಹೋಮ್ ಕೇರ್ ಎಲ್ಲನೂ ಇದರೊಳಗೆ ಅಳವಡಿಸ್ಕೊಂಡಿರೋದ್ರಿಂದ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಇದನ್ನು ಟ್ರೈನಿಂಗ್ ಕೊಟ್ಟರೆ ಯಾವ ಸ್ಟಾಫ್ ಬೇಕಾದರೂ ಇದನ್ನು ಮಾಡ್ಬೋದು. ಮಾಡಿದ ನಂತರ ಟೆಲಿಕಮ್ಯುನಿಕೇಷನಿಂದ ಸ್ಪೆಷಲಿಸ್ಟ್ ಹತ್ರನೂ ನಾವು ಅವ್ರದ್ದು ಸಲಹೆ ಕೊಟ್ಟು ಅವರಿಗೆ ಎಂಡ್ ಪಾಯಿಂಟ್ ತನಕ ನಾವು ಜಸ್ಟ್ ಇವಾಗ ನಿಮಗೆ ಶುಗರ್ ಜಾಸ್ತಿ ಇದೆ ಅಂದ್ಬಿಟ್ಟು ಅಲ್ಲಿ ಕೈ ಬಿಡಲ್ಲ. ಶುಗರ್ ಜಾಸ್ತಿ ಇದ್ದರೆ ನೀವು ಅದಕ್ಕೆ ಏನೇನು ಮಾಡಬೇಕು ಅಂತ ಸ್ವಲ್ಪ ಮಟ್ಟಿಗೆ ಸ್ಟಾಫ್ ನರ್ಸಸ್ಸೇ ಅವ್ರಿಗೆ ತಿಳಿಸಿ ಹೇಳ್ತಾರೆ. ಅದಕ್ಕೆ ಟ್ರಾಫಿಕ್ ಸಿಗ್ನಲ್ಸ್ ಗ್ರೀನ್ ಇದ್ದರೆ ಎಲ್ಲ ಚೆನ್ನಾಗಿದೆ, ಅವ್ರು ಹೋಗ್ಬೋದು. ಇದು ಎಲ್ಲೋ ಇದ್ದರೆ ಇಲ್ಲ, ಅವರು ಆ ಡಾಕ್ಟ್ರನ್ನ ಮೀಟ್ ಮಾಡ್ಕೊಂಡೇ ಹೋಗಬೇಕು. ರೆಡ್ ಇದ್ದರೆ ತಕ್ಷಣಕ್ಕೆ ಅವ್ರಿಗೆ ಅರ್ಜೆಂಟಾಗಿ ಟ್ರೀಟ್ಮೆಂಟ್ ಆಗಬೇಕಾಗಿದೆ. ಅದನ್ನು ಹಳ್ಳಿಲಿದ್ದರೂ ಕೂಡ ನಮ್ಮಂಥ ಡಾಕ್ಟರ್ಸ್, ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗೆ ನಾವು ಟೆಲಿಕಮ್ಯುನಿಕೇಷನಿಂದ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಅವ್ರಿಗೆ ಅವರು ಮಾಹಿತಿ ತಿಳಿಸಿ ಅವರಿಂದ ಸಲಹೆ ತಗೊಂಡು ಅವರಿಗೆ ಮುಂದೆ ಗುಣವಾಗೋಕ್ಕೆ ಆರೋಗ್ಯದ ನಿಟ್ಟಿನಲ್ಲಿ ಮುಂದಿನ ಜೀವನ ನಡೆಸಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಮೇಡಮ್, ಈಗ ಟೆಕ್ನಾಲಜೀಸ್ ಮತ್ತು ಟೆಸ್ಟ್ ಒಂದು ಪಾರ್ಟ್ ಆದರೆ ಒಂದಿಷ್ಟು ಮಹಿಳೆಯರಿಗೆ ಅಂತ ಹೇಳಿದರೆ ವಿಲೇಜ್ ಸೈಡ್ ಆಗಿರ್ಬೋದು ಅಥವಾ ಟ್ರೈಬಲ್ ಕಮ್ಯುನಿಟಿಗಳಾಗಿರ್ಬೋದು, ಅವ್ರಿಗೆ ಈ ಒಂದು ವಿಚಾರಗಳ ಬಗ್ಗೆ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ಮತ್ತು ಹೇಗೆ ಒಂದು ಕನ್ಸ್ಯೂಮ್ ಆದಾಗ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ಗಳನ್ನ ತಗೋಬೇಕು ಅನ್ನೋದು ಒಂದಿಷ್ಟು ಮಾಹಿತಿಗಳ ಕೊರತೆ ಇದೆ. ಅದಕ್ಕೇನಾದರೂ ಐಡಿಯಾಸ್ ಇಲ್ಲ, ಇದು ಟ್ರೈನಿಂಗಲ್ಲಿ ಟೆಸ್ಟ್, ಟ್ರೀಟ್ ಆ್ಯಂಡ್ ಟಾಕ್ ಅಂತಾನೆ. ಇವಾಗ ಟೆಸ್ಟ್ ಮಾಡ್ತಾರೆ, ಅದಕ್ಕೆ ಟ್ರೀಟ್ಮೆಂಟ್ ವಿಚಾರನೂ ನಾನು ಇವಾಗ ನಿಮ್ಗೆ ಹೇಳಿ ಆಯಿತು. ಟಾಕ್ ಅನ್ನೋದಕ್ಕೆ ನಾವು ತುಂಬ ಪ್ರಾಮುಖ್ಯತೆ ಕೊಡ್ತೇವೆ. ಯಾಕಂದರೆ ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟ್. ಈ ಸ್ಟಾಫ್ ನರ್ಸಸ್ಗೆಲ್ಲ ಮುಖ್ಯವಾಗಿ ಫಸ್ಟ್ ಅವರು ಅರ್ಥ ಮಾಡ್ಕೋಬೇಕು. ಅವರು ಕರೆಕ್ಟಾಗಿ ಅರ್ಥ ಆಗಿದ್ರೆ ಅವ್ರು ಕರೆಕ್ಟಾಗಿ ಅವ್ರಿಗೆ ತಿಳಿಸಿ ಹೇಳಬೇಕು. ಸುಮ್ಮನೆ ಕೈ ಇಟ್ಕೊಂಡು ಒಂದು ಪ್ರಿಕ್ ಮಾಡಿ ಬ್ಲಡ್ ಸ್ಯಾಂಪಲ್ ತೊಗೊಂಡು ಇಷ್ಟು ನಿಮ್ಮದು ಟೆಸ್ಟ್ ಇದೆ, ಹಾಂ ಸರಿಗಿದೆ ಹೋಗಿ ಅಂತ ಹೇಳೋಂಗಿಲ್ಲ. ಅವ್ರಿಗೆ ಪೂರ್ತಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಏನೇನು ಆಪ್ಷನ್ಸ್ ಇದೆ ಅಂತ ಹೇಳಿ, ನೀವೇ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ನೀವು ಹೆಂಗೆ ಮಾಡ್ಕೊಳ್ಬೇಕು ಅಂತ ಹೇಳಿ. ದ ಟಾಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅವಷ್ಟು ಟ್ರೈನಿಂಗಲ್ಲಿ ಇರೋದ್ರಿಂದ ಪ್ರತಿಯೊಬ್ಬ ನರ್ಸುಗಳು ನಾವು ಹೇಳ್ಕೊಟ್ಟಿರೋ ಥರ ನ್ಯೂಟ್ರಿಷನ್ ಬಗ್ಗೆ ಆಗಲಿ, ಮೆಂಟಲ್ ಹೆಲ್ತ್ ಬಗ್ಗೆ ಆಗಲಿ, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಬಗ್ಗೆ ಆಗಲಿ, ಅದನ್ನೆಲ್ಲ ಅವರಿಗೆ ತಿಳಿಸಿ, ಕಾಂಟ್ರಸೆಪ್ಷನ್ ಆಪ್ಷನ್ಸ್ ಇರ್ಬೋದು, ಎಲ್ಲ ಅವ್ರಿಗೆ ಕರೆಕ್ಟಾಗಿ ತಿಳಿಸಿ ಹೇಳಿಬಿಟ್ಟು ಅವ್ರು ಅದರಲ್ಲಿ ಅವ್ರಿಗೆ ಡೌಟ್ ಇದೆ, ಇದನ್ನು ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡಾಕ್ಟರ್ ಹತ್ರನೇ ನೀವು ಮಾತಾಡ್ಬೋದು ಅಂತ ಹೇಳ್ತಾರೆ. ಯಾಕಂದರೆ ಒಂದು ನರ್ಸ್ ಆಗಿರಲಿ, ಒಂದು ಕಮ್ಯುನಿಟಿ ವಾಲಂಟಿಯರ್ ಆಗಲಿ, ಪೂರ್ತಿ ನಾವೆಲ್ಲ ಸ್ಪೆಷಲಿಸ್ಟ್ ಥರ ಅವ್ರಿಗೆ ಹೇಳೋಕ್ಕೆ ಬರದೇ ಇದ್ರು ಬೇಸ್ ಲೈನ್ ದೇ ವಿಲ್ ಸೆಟ್. ಅಷ್ಟು ಮಟ್ಟಿಗೆ ಮಾಹಿತಿ ಕೊಟ್ಟರೆ ಅಲ್ಲಿಂದ ಮುಂದೆ ಉದ್ಭವ ಆಗುವ ಪ್ರಶ್ನೆಗಳಿಗೆಲ್ಲ ನಾವು ಸ್ಪೆಷಲಿಸ್ಟ್ ಹತ್ರ ಕನೆಕ್ಟ್ ಮಾಡ್ಕೊಂಡು ಒಂದು ವುಮೆನ್ ಕನ್ಸೀವ್ ಆದಾಗ ಪ್ರಶ್ನೆ ಬರೋದು ಫಿನಾನ್ಷಿಯಲ್ ಇಶ್ಯೂಸ್. ಒಂದು ಟೆಸ್ಟಿಗೆ ಹೋಗಲಿ ಅಥವಾ ಒಂದು ಲಕ್ಸುರಿ ಯಾವುದೋ ನರ್ಸಿಂಗ್ ಹೋಮ್ ಹೋಗಬೇಕು ಅಂದರೆ ಇಷ್ಟು ಖರ್ಚಾಗುತ್ತೆ, ಆ ಟೆಸ್ಟು ಈ ಟೆಸ್ಟು ಅಂತ ತಲೆ ತಿಂತಾರೆ ಅಂತ. ನೀವೆಷ್ಟು ಕಾಸ್ಟ್ ಮಾಡ್ತೀರಾ? ಇದು ಪ್ರಮುಖ ಆಗುತ್ತೆ. ಇವಾಗ ಇದು ನಮ್ಮದು ಪ್ರಾಜೆಕ್ಟಲ್ಲಿ ಎಲ್ಲ ನಾವು CSR ಫಂಡ್ಸು ಹಾಗೂ ಗ್ರಾಂಟ್ಸಿಂದಾನೇ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಾಸ್ಟ್ ಇಫೆಕ್ಟಿವ್ ಅಂತ. ಅಂದರೆ ಫಸ್ಟ್ ಫೇಸಲ್ಲಿ ಇನ್ನು ನೆಕ್ಸ್ಟ್ 3 ವರ್ಷಗಳ ಕಾಲ ನಾವು ಯಾರಿಂದನೂ ಏನು ಕಾಸ್ಟ್ ತೊಗೊಳ್ಳೋದಿಲ್ಲ, ಎಲ್ಲ ಕಡೆಯಿಂದ ನಾವಿಂದ. ಆದರೆ 3 ವರ್ಷದಿಂದ 30 ವರ್ಷದ ತನಕ ಇದು ಸತತವಾಗಿ ನಡಿಬೇಕಾದ್ರೆ ಅಷ್ಟೊತ್ತಿಗೆ ಮಹಿಳೆಯರಿಗೆಲ್ಲ ಜ್ಞಾನೋದಯ ಆಗಿರುತ್ತೆ. ನಾನು ಲಿಪ್ಸ್ಟಿಕ್ಗೋಸ್ಕರ ಇಷ್ಟು ಖರ್ಚು ಮಾಡ್ತೇನೆ, ಸೀರೆಗೋಸ್ಕರ ಇಷ್ಟು ಖರ್ಚು ಮಾಡ್ತೇನೆ, ಇದು ಇಷ್ಟೇ ಖರ್ಚು. ಯಾಕಂದರೆ ಕಾಸ್ಟ್ ಇಫೆಕ್ಟಿವ್. ಅವರು ಗಾಡಿ ತೊಗೊಂಡು ಊರಿಂದ ಊರಿಗೆ ಹೋಗಬೇಕಾಗಿಲ್ಲ, ಅವರು ಸಮಯ ಆಫೀಸಿಂದ ರಜಾ ತೊಗೊಂಡು ಅವ್ರಿಗೆ ಡೈಲಿ ವೇಜಸ್ ಕಳ್ಕೊಳ್ಬೇಕಾಗಿಲ್ಲ. ಅವರು ಡೋರ್ ಸ್ಟೆಪ್ ಕೊಡಲಿ, ಇಷ್ಟು ಸಿಂಪಲ್. ಇದು ಈ ಕಿಟ್ಸ್ ಎಲ್ಲ ನಾವು ತೋರಿಸಿದ್ದೇವಲ್ಲ, ಅದಕ್ಕೆ ತುಂಬ ಸಾಮಾನ್ಯ ಬೆಲೆನಲ್ಲೇ ಏನು ಕಾಸ್ಟ್ಲಿ ಆಗಿರೋದಿಲ್ಲ. ಅವ್ರಿಗೆ ಅನುಕೂಲ ಆಗುವಂಥ ಒಂದು ಬ್ರ್ಯಾಕೆಟಲ್ಲೇ ಮುಂದೆ ಹೋಗಿ ಅವರೇ ಅವ್ರಿಗೆ ಅರ್ಥಕೊಂಡು ನಾವು ನಮ್ಮದು ಆರೋಗ್ಯಕ್ಕೆ ನಾವು ಇಷ್ಟು ಇನ್ವೆಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅವ್ರಿಗೆ ಜ್ಞಾನೋದಯ ಆಗಬೇಕು. ಇವಾಗ ಊಟ ತಿಂಡಿನಲ್ಲೂ ನೋಡಿ, ನಾವು ಇವಾಗ ಕರೆಕ್ಟಾಗಿ ನೀವು ಈ ಥರ ಊಟ ಮಾಡಿ ಅಂದರೆ ಅದಕ್ಕಿಂತ ಡಬಲ್ ಖರ್ಚು ಮಾಡಿ ಅವರು ಬೇಡವಾದನ್ನ ತಿಂದಿರ್ತಾರೆ. ಸೊ ಅದಕ್ಕೆ ಕಾಸ್ಟ್ ಇಫೆಕ್ಟಿವ್ ಅಂತ ಏನು ಹೇಳ್ತೇವೆ, ಎಲ್ಲದಕ್ಕೂ ನೀವು ಖರ್ಚು ಮಾಡ್ತೀರ, ಲಕ್ಷಾಂತರ ಗಟ್ಟಲೆ ರೂಪಾಯಿ ಕೊಟ್ಕೊಂಡು ನೀವು ಮನೆಗಳೆಲ್ಲ ಕೊಟ್ಕೊಳ್ತೀರಾ. ಆದರೆ ಒಂದು 100 ರೂಪಾಯಿ 500 ರೂಪಾಯಿ ಆ ರೇಂಜಲ್ಲಿ ನಿಮ್ಮ ಆರೋಗ್ಯಕ್ಕೆ ನೀವು ಯಾಕೆ ನೀವು ಅದನ್ನು
ಕಾಸ್ಟ್ ನೀವು ಇನ್ವೆಸ್ಟ್ ಮಾಡಬಾರ್ದು ಅನ್ನೋ ಮಾಹಿತಿ ಜ್ಞಾನೋದಯ ಕೂಡ ನಾವು ಮಹಿಳೆಯರಿಗೆ ಕೊಡಬೇಕು. ಇಲ್ಲದಿದ್ದರೆ ಅವರು ಯಾವಾಗಲೂ ಬನ್ನಿರಿ ಬಿಟ್ಟಿ ಮಾಡಿ ಅಂತ ಆ ಒಂದು ಮೈಂಡ್ ಸೆಟ್ಟಿಂದ ಅವರು ಚೇಂಜ್ ಆಗಬೇಕು ಅನ್ನೋದು. ನೀವೊಂದು ಪಾಯಿಂಟ್ ಹೇಳಿದ್ರೆ ನಾನೊಂದು ಕ್ವಶನ್, ಲೈಕ್ ಈಗ ನೀವು ಮಹಿಳೆಯರಿಗೆ ಒಂದು ಕಡೆಯಲ್ಲಿ ಟಾಕಿಟಿವ್ ಆಗಿರ್ಬೋದು, ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು, ಅವರ ಹಸ್ಬೆಂಡ್ಸ್ಗಳಿಗೆ ಏನು ಹೇಳ್ತೀರಾ ಈ ಒಂದು ವಿಚಾರ ಬಗ್ಗೆ? ಯಾಕಂತ ಹೇಳಿದ್ರೆ ದೇ ಆರ್ ದ ಒನ್ ಆಫ್ ದ ಬೆಸ್ಟ್ ಪಾರ್ಟ್. ಆ ಒಂದು ಟೈಮಲ್ಲಿ ಅವರೇ ಸಾತಾಗಿ ನಿಲ್ಬೇಕಾಗಿದೆ, ಕರೆಕ್ಟ್. ಅವ್ರ ಫ್ಯಾಮಿಲಿ ನಿಲ್ಬೇಕಾಗಿದೆ. ಇದಕ್ಕೆ ಬಗ್ಗೆ ಅದಕ್ಕೆ ಇವಾಗ ನಾವು ಹಾಸ್ಪಿಟಲ್ಸಲ್ಲಿ ಡಾಕ್ಟರ್ ಮಾತ್ರ ಮುಖ್ಯ ಅಲ್ಲ, ಹೋಲ್ ಟೀಮ್ ಆಫ್ ದ ಹಾಸ್ಪಿಟಲ್ ಹೆಂಗೆ ಮುಖ್ಯ ಅಂತ ನಾವು ಹೆಂಗೆ ಹೇಳ್ತೇವೆ, ಅದೇ ಥರ ಆ ಮನೆಯಲ್ಲಿ ಮಹಿಳೆಯದು ಮುಖ್ಯ ಪಾತ್ರ ಇರ್ಬೋದು. ಆದರೆ ಅವರು ಮದರ್ ಇನ್ ಲಾ ಇರ್ಬೋದು, ತಾಯಿ ತಂದೆ ಇರ್ಬೋದು, ಅವ್ರ ಹಸ್ಬೆಂಡ್ ಇರ್ಬೋದು, ಅವ್ರ ಮಕ್ಕಳು ಇರ್ಬೋದು, ಮಕ್ಕಳು ಇವಾಗ ಅವ್ರದ್ದು ಒಪಿನಿಯನು ಕೌಂಟ್ ಆಗುತ್ತೆ. ಅದಕ್ಕೆ ನಾವು ಪ್ರತಿ ಒಂದೊಂದು ಹಂತದಲ್ಲೂ ಒಂದು ಗ್ರೂಪ್ ಡಿಸ್ಕಷನ್ಸ್ಗೆ ನಾವು ಅವ್ರನ್ನ ಕರಿತೇವೆ. ಅವರವರ ಅನುಭವನೂ ಅವ್ರು ಹಂಚ್ಕೊಳ್ಳೋಕ್ಕೆ ಅವಕಾಶ ಕೊಡ್ತೇವೆ, ಹಾಗೂ ಅವರ ಪ್ರಶ್ನೋತ್ತರಕ್ಕೂ ನಾವು ಹೇಳ್ತೇವೆ. ಇಟ್ ಇಸ್ ಅ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್. ಅಂದರೆ ಇವರಿಗೆ ಮಾತ್ರ ನಾವು ಹೇಳಿ ಕಳಿಸ್ತೇವೆ ಅಂತ ಅಲ್ಲ, ಕಲಿಯುವಿಕೆ ಅಂತ ನಾವೇನು ಹೇಳ್ತೇವೆ, ನಾವು ಇವಾಗ ವ್ಯಾಕ್ಸಿನ್ ವಿಚಾರ ಆಗ್ಬೋದು, ನಾವು ಎಷ್ಟೋ ಮಹಿಳೆಯರಿಗೆ ಹೇಳಿದ್ದೇವೆ, ನಿಮ್ಮ ಮಗಳು ಹಾಕ್ಸ್ಕೊಂಡಿದ್ದಾಳ, ನೀವು 4 ಜನಕ್ಕೆ ಹೋಗಿ ಹೇಳಿ ಅಂತ. ಆ ಹಾಕಿಸ್ಕೊಳ್ಳೋ ಟೈಮಲ್ಲೂ ನಾವು 4 ಥರದ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವೆ. ಸ್ಕೂಲಲ್ಲಿ ನಾವು ಹೋದಾಗ ಟೀಚರ್ಸ್ಗೆ, ಪೇರೆಂಟ್ಸ್ಗೆ, ಮತ್ತು ಅವ್ರದ್ದು ರಿಲಿಜಿಯಸ್ ಲೀಡರ್ಸ್ಗೆ, ಪಾಲಿಟಿಷಿಯನ್ಸ್ಗೆ, ಈ ಥರ ಮಾಡಿ 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 ಎಲ್ಲರದ್ದು ತಲೆಯಲ್ಲಿ ಒಂದು ಯೂನಿಫಾರ್ಮ್ ಆಗಿ ಅವರಿಗೆ ತಪ್ಪು ಮಾಹಿತಿಗಳನ್ನ ಹೋಗಲಾಡಿಸಿ ಸರಿಯಾದ ಮಾಹಿತಿಗಳನ್ನ ಕೊಟ್ಟು ಅವರಿಗೆ ಅರಿವು ಮೂಡಿಸೋದು ಒಂದು ತುಂಬ ಜಾಗೃತಿ ಅನ್ನೋದು ಇದರಲ್ಲಿ ತುಂಬ ಮುಖ್ಯವಾದ ಅಂಶ. ಆವಾಗಲೇ ಪ್ರಗತಿ ಆಗಕ್ಕೆ ಸಾಧ್ಯ ಅಂತ ನಮ್ಮ ನಂಬಿಕೆ. ತಮ್ಮ ಪರಿಚಯ ಡಾಕ್ಟರ್ ಹೇಮಾ ದಿವಾಕರ್, ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಹಾಗೂ HDR ಹೆಲ್ತ್ ಕೇರ್ ಫೌಂಡೇಶನ್ ಸಂಸ್ಥೆಯ ಫೌಂಡರ್. ನಮಸ್ಕಾರ.